ನರೇಂದ್ರ ಮೋದಿ. ನನ್ನ ಪ್ರಕಾರ ಬಿಜೆಪಿ ಬರಬೇಕು. ನರೇಂದ್ರ ಮೋದಿ ಅವರಷ್ಟು ಒಳ್ಳೆದು ಯಾರು ಇಲ್ಲ. ನಾವು ಮೋದಿಗೆ ಹೊಟ್ಟು ಹಾಕೋದ್ರಿ. ಇದು ಬಿಜೆಪಿ. ನಾವು ಬಿಜೆಪಿಗೆ ಏನಿದೆ ಸಲ ಚಾಮರಾಜನಗರ ಲೋಕಸಭೆ. ನನ್ನ ಪ್ರಕಾರ ಬಿಜೆಪಿ ಬರಬೇಕು ಸರ್. ದೃಷ್ಟಿಯಿಂದ ಮೋದಿ ಉತ್ತಮವಾದ ವ್ಯಕ್ತಿ ಸರ್. ಯಾಕೆಂದರೆ ಇವತ್ತಿನ ಯುವಕರಿಗೆ ಆಗಲಿ ಅಥವಾ ಈಗ ರಾಷ್ಟ್ರದ ಅಭಿವೃದ್ಧಿಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. 3ಕ್ಕೆ ಬರೋಂಥ ಅವಕಾಶಗಳು ಇದೆ. ನಾವೇನೋ ರಾಜಕೀಯ ಮಾತಾಡ್ಬೋದು ಇಲ್ಲಿ ಜಾತಿಗಳು ಧರ್ಮಗಳು ಇಟ್ಕೊಂಡು, ಬಟ್ ದೇಶದ ಅಭಿವೃದ್ಧಿಯನ್ನು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ವಿದ್ಯಾವಂತರಿಗೆ. ದೇಶಕ್ಕೆ ನಮಗೆ ಒಳ್ಳೇದಾಗಬೇಕು ಅಥವಾ ಇನ್ನೂ ಹೆಚ್ಚಿನ ಕೆಲಸಗಳು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ನಮ್ಮ ಮೋದಿಜಿ ಮಾತ್ರ ಬರಬೇಕು. ಸಿದ್ದರಾಮಯ್ಯನ ಗ್ಯಾರಂಟಿ, ಸಿದ್ದರಾಮಯ್ಯನ ವಾರಂಟಿ ಮುಗಿದೋಗಿ ಎಲ್ಲ ಕಪಿಲಾ ನದಿಲಿ ಮುಳುಗೋಗಿ ಅದು ಮೆಟ್ರೋ ಡ್ಯಾಮ್ ಸೇರೋ ಹೊತ್ತಾಗೈತೆ. ಏನೇ ಇದ್ರೂ ಈ ದೇಶಕ್ಕೆ ಗ್ಯಾರಂಟಿ ಮೋದಿನೇ ಗ್ಯಾರಂಟಿ, ಮೋದಿದೇ ಗ್ಯಾರಂಟಿ. ಅಂದರೆ ಹೇಗೆ ನುಡಿದಂತೆ ಯಾರು ನಡೀತಾರೆ ಅವರು ವಂದನೀಯರು ಅಂತ ಮೋದಿ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ. ಸರ್ ಬಿಜೆಪಿ ಭಾರಿ ಚೆನ್ನಾಗಿದೆ. ಯಾವ ಕಾರಣಕ್ಕೆ? ಮೋದಿ ಅಲೆ ಇದೆ. ಜೊತೆಗೆ ನಮ್ಮ ಇಲ್ಲಿ ಬಾಲರಾಜವ್ರು ಗೆದ್ದರೆ ಈ ರೋಡೆಲ್ಲ ಕ್ಲೀನಾಗಿ ಕೆಲಸ ಆಗುತ್ತೆ. ಅಲ್ಲೂ ಮೋದಿಯವ್ರು ಬರೋದಂತೂ ಗ್ಯಾರಂಟಿ. ಇಲ್ಲಿ ಬಾಲರಾಜವ್ರು ಗೆದ್ದರೆ ಒಳ್ಳೊಳ್ಳೆ ಕೆಲಸಗಳಾಯ್ತವೆ. ಬಿಜೆಪಿ ಮೋದಿ ಇರೋದ್ರಿಂದ ಇನ್ನೂ ದೇಶ ಇನ್ನೂ ಡೆವಲಪ್ ಆಗುತ್ತೆ ಅನ್ನೋ ಪಕ್ಷಕ್ಕೆ. ಇಂಡಿಯಾ ಈಗ ಡೆವಲಪಿಂಗ್ ಕಂಟ್ರಿ ಆಗಿದೆ. ಮುಂದೆ ಮೋದಿ ಬಂದರೆ ಡೆವಲಪ್ಡ್ ಕಂಟ್ರಿ ಆಗ್ಬೋದು. ಬರದೇ ಬಿಜೆಪಿ ನನ್ನ ತಾಯಣ್ಣ, ಬರದೇ ಬಿಜೆಪಿ ಇಲ್ಲ ಅಂದರೆ ಎಕಡೆ ತಗೊಂಡ್ಬಿಡಿರಿ. ದೇಗುಲದಲ್ಲಿದ್ದೇವೆ. ಈ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮೆಜಾರಿಟಿ ಬರಬೇಕು. ಆ ಮೆಜಾರಿಟಿ ಖಂಡಿತ ಮೋದಿ ಅವರಿಗೆ ಈ ಸಲ ಖಂಡಿತ ಸಿಗುತ್ತೆ. ಯಾಕಂದರೆ ಜನ ನಾಯಕ ಬೇಕು. ನಾಯಕ 3ನೇ ಬಾರಿ ಪ್ರಧಾನಮಂತ್ರಿ ಖಂಡಿತ ಆಗ್ತಾರೆ. ನಮ್ಮ ಅಭಿಪ್ರಾಯ ಏನಂತಂದ್ರೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡಿದಾರೋ, ಒಳ್ಳೆ ಇದನ್ನು ಮಾಡ್ತಾರೋ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಒಳ್ಳೇದಂತ ಹೇಳಿ ನಮ್ಮ ಅನಿಸಿಕೆ. ಪಕ್ಷ ನೋಡಿ ಈ ಸಲ ಯಾವುದೋ ನಿಮ್ಮ ಆಯ್ಕೆ? ನಮ್ದು ಬಿಜೆಪಿನ ಯಾಕೆ ಸರ್? ಬಿಜೆಪಿನ ಯಾಕಂತ? ಬಿಜೆಪಿನ ಯಾಕಂದ್ರೆ ಬಿಜೆಪಿಲಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾನೆ ಸಾವುಕಾರ, ಬಿಜೆಪಿಗೆ ಹಾಕೋದು.